ಪ್ರತಿ ಚಾಪ್ಟರ್ನಲ್ಲೂ ಯಾವ್ದು ಫಿಕ್ಸ್ ಕ್ವೆಶನ್ಸ್ ಇದೆ, ಯಾವ್ದು ಕ್ವೆಶನ್ಸು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾವುದನ್ನ ಓದ್ಕೊಳ್ಳೇಬೇಕು ಅಂತ ಹೇಳುವಂತಹ ಮಾಹಿತಿ ಬಗ್ಗೆ ನಿಮಗೂ ಕೂಡ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಆ ಎಲ್ಲ ಚಾಪ್ಟರ್ಗಳ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ ಕ್ವೆಶನ್ಸ್ಗಳು ಯಾವುದೆಲ್ಲ ಇರುತ್ತೆ ಅಂತ ಹೇಳೋದ್ರ ಬಗ್ಗೆ ಗ್ಲಾನ್ಸ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದ PDF ಅನ್ನ ನೀವು ಡೌನ್ಲೋಡ್ ಮಾಡಲಿಕ್ಕೆ ಯು ಹ್ಯಾವ್ ಟು ವಿಸಿಟ್ ಟು ಪ್ಲೇ ಸ್ಟೋರ್, ಡೌನ್ಲೋಡ್ PW ಆ್ಯಪ್. ಅದಾಗಿದ ನಂತರ ನೀವು ಸರ್ಚ್ ಬಾರ್ನಲ್ಲಿ ಈ ಒಂದು ವಿಡಿಯೋ 65+ ಮಾರ್ಕ್ಸ್ ಇದು ತಮ್ನೇಲ್ನಲ್ಲಿ ಏನು ಟೈಟಲ್ ಕೊಟ್ಟಿರ್ತಾರೆ ಅದನ್ನೇ ನೀವು ಇಲ್ಲಿ ಬ್ಯಾಚ್ ನೇಮ್ ಅಂತ ಹೇಳಿ ಹಾಕಿದ್ರು ಕೂಡ ನಿಮಗೆ ನೋಟ್ಸ್ ಅನ್ನ ಅಥವಾ PDF ಆಫ್ ದಿಸ್ ವಿಡಿಯೋವನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ಫಾರ್ ಮೋರ್ ಅಪ್ಡೇಟ್ಸ್ ಕೈಂಡ್ಲಿ ಜಾಯಿನ್ PW ವಾಟ್ಸ್ಆ್ಯಪ್ ಗ್ರೂಪ್. ನಿಮಗೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಹಾಗೂ ಕೆಲವೊಂದಷ್ಟು ಫಾರ್ಮುಲಾ ಲಿಸ್ಟ್ಗಳು ಅದೆಲ್ಲ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾದರೆ ಲೆಟ್ಸ್ ಗೆಟ್ ಇನ್ ಟು ದ ಮೋಸ್ಟ್ ಫಿಕ್ಸ್ಡ್ ಕ್ವೆಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಮ್ ಕೆಮಿಸ್ಟ್ರಿ 10 ಚಾಪ್ಟರ್ಸ್ ಯಾವುದೆಲ್ಲ ಅಂತ ಹೇಳಿ ಕ್ವಿಕ್ ಆಗಿ ನೋಡೋಣ. ಹಾಗೆ ಈ ಎಲ್ಲ ಕ್ವೆಶನ್ಸ್ಗೆ ನಿಮಗೆ ಆನ್ಸರ್ಸ್ ಬೇಕು ಅಂತ ಹೇಳಿದ್ರೆ ಡು ನಾಟ್ ಫರ್ಗೆಟ್ ಟು ಅಟೆಂಡ್ ದ ಲೈವ್ ಸೆಷನ್ ಆರ್ ವಾಚ್ ದ ಲೈವ್ ರೆಕಾರ್ಡೆಡ್ ವಿಡಿಯೋಸ್ ವಿಚ್ ಇಸ್ ಅವೈಲಬಲ್ ಇನ್ PW ಕನ್ನಡ ಲೈವ್ ಸೆಕ್ಷನ್. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಫ್ರಮ್ ಸೊಲ್ಯೂಷನ್ ಚಾಪ್ಟರ್ ಮಕ್ಕಳ. ದ 3 ಟೈಪ್ಸ್ ಆಫ್ ಬೈನರಿ ಸೊಲ್ಯೂಷನ್ಸು ಎಕ್ಸಾಂಪಲ್ ಒಟ್ಟು 3 ಮೇನ್ ಟೈಪ್ಸ್ ಇದೆಲ್ಲ, ಗೇಷಿಯಸ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್, ಸಾಲಿಡ್ ಸೊಲ್ಯೂಷನ್ ಆ್ಯಂಡ್ ಎಕ್ಸಾಂಪಲ್ಸ್. ಅದರಿಂದ 1 ಮಾರ್ಕಿನ ಪ್ರಶ್ನೆ ಎಕ್ಸಾಂಪಲ್ ಬೇಸ್ ಮೇಲಾಗಿರಬಹುದು. ಎಕ್ಸಾಂಪಲ್ ಕೊಟ್ಬಿಟ್ಟು N2+O2 ಮಿಕ್ಸ್ಚರ್ನ ಯಾವ ಟೈಪ್ ಆಫ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ, ಗೇಷಿಯಸ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೈಟ್ರೋಜನ್ ಬಂದು ನಮ್ಮ ಏರ್ನಲ್ಲಿ 78% ನೈಟ್ರೋಜನ್ ಇರುತ್ತೆ, ಟ್ರೇಸಸ್ ಆಫ್ 21% ಆಫ್ ಆಕ್ಸಿಜನ್ ಇರುತ್ತೆ ಆ್ಯಂಡ್ ಟ್ರೇಸಸ್ ಆಫ್ ಅದರ್ ಗೇಷಿಯಸ್ ಸಬ್ಸ್ಟೆನ್ಸಸ್ ಆರ್ ಆಲ್ಸೋ ದೇರ್, ರೈಟ್? ಅಂತಹ ಟೈಪ್ ಆಫ್ ಕ್ವೆಶನ್ಸನ್ನು ಕೇಳಬಹುದು. ಅಥವಾ ಈಗ ಸೋಡಿಯಂ ಮತ್ತು ಮರ್ಕ್ಯುರಿ ಅಂತ ಹೇಳುವಂತಹ ಒಂದು ಎಲಾಯನ್ನು ತಗೊಂಡಾಗ, ಓಕೆ, ಅಮಾಲ್ಗಮ್ ಮಿಶ್ರಣವನ್ನು ತಗೊಂಡಾಗ ಅದರಲ್ಲಿ ಸಾಲ್ವೆಂಟ್ ಯಾವುದು, ಸೊಲ್ಯೂಟ್ ಯಾವುದು ಅಂತಹ ಕ್ವೆಶನ್ಸನ್ನು ಕೇಳುವಂತಹ ಚಾನ್ಸಸ್ ಇದೆ. ಆಮೇಲೆ ಮೊಲಾಲಿಟಿ ಡಿಫೈನ್ ಮಾಡಿ, ಡೆಫಿನೇಷನ್ ಬೇಸ್ಡ್ ಕ್ವೆಶನ್ಸು, ಟೆಂಪ್ರೇಚರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಅಥವಾ ಫಾರ್ಮಸ್ಯೂಟಿಕಲ್ ಕಂಪನೀಸ್ನಲ್ಲಿ ಜಾಸ್ತಿ ಯೂಸ್ ಮಾಡುವಂತಹ ಕಾನ್ಸಂಟ್ರೇಷನ್ ಟರ್ಮ್ ಯಾವುದು, ಅಥವಾ ಪೊಲ್ಯೂಟೆಂಟ್ಸ್ಗಳನ್ನ ಮೆಷರ್ ಮಾಡ್ಲಿಕ್ಕಾಗಿರಬಹುದು, ಪಾಯ್ಸನ್ಸನ್ನು ಮೆಷರ್ ಮಾಡಲಿಕ್ಕೆ ನಾವು ಯಾವ ಒಂದು ಕಾನ್ಸಂಟ್ರೇಷನ್ ಟರ್ಮ್ನ ತಗೋತೀವಿ ಅದರ ಬೇಸ್ ಮೇಲೆ ಕ್ವೆಶನ್ಸನ್ನು ಕೇಳ್ತಾರೆ. ಹೆನ್ರೀಸ್ ಲಾ ಏನು, ಅದರ ಮ್ಯಾಥಮೆಟಿಕಲ್ ಫಾರ್ಮುಲಾ ಏನು, ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ 2 ಬರೀರಿ, 100% ಫಿಕ್ಸ್ ಕ್ವೆಶನು. ಅದರ ಬೇಸ್ ಮೇಲೆ ನ್ಯೂಮೆರಿಕಲ್ಸ್ ಕೂಡ ಕೇಳ್ತಾರೆ. ಎಲ್ಲ ನ್ಯೂಮೆರಿಕಲ್ಸ್ನ ನಾನು ಇದೇ ಸ್ಟ್ರಾಟಜಿ ವಿಡಿಯೋದ ಹಿಂದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ಗಳು ಕವರ್ ಆಗಿದ ನಂತರ ನಾನು ಮೆನ್ಷನ್ ಮಾಡಿದ್ದೀನಿ. ಹಾಗೆ ಅದರ ಸೊಲ್ಯೂಷನ್ಸ್ನ ನಾನು ಲೈವಲ್ಲಿ ಕೊಡ್ತಾ ಹೋಗ್ತೀನಿ. ರೌಲ್ಸ್ ಲಾದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ರೌಲ್ಸ್ ಲಾ ಫಾರ್ ಲಿಕ್ವಿಡ್ ಸೊಲ್ಯೂಷನ್ಸ್, ಅಥವಾ ಸ್ಟೇಟ್ ದ ಸ್ಟೇಟ್ಮೆಂಟ್ ಆಫ್ ರೌಲ್ಸ್ ಲಾ ಫಾರ್ ಅ ಜನರಲ್ ಸೊಲ್ಯೂಷನ್. ಈಗ ಸಾಲ್ಟ್ ಸೊಲ್ಯೂಷನ್ಗೆ ನೀನು ರೌಲ್ಸ್ ಲಾವನ್ನು ಹೇಗೆ ಡಿಫೈನ್ ಮಾಡ್ತೀಯಾ, ದಟ್ ಇಸ್ ಲೈಕ್ ರೌಲ್ಸ್ ಲಾ ಫಾರ್ ಅ ಜನರಲ್ ಸೊಲ್ಯೂಷನ್. ಅಥವಾ 2 ಲಿಕ್ವಿಡ್ಸ್ಗಳು ಮಿಸಿಬಲ್ ಆಗ್ತಾ ಇದೆ, ಕರಗುತ್ತೆ, ಮತ್ತು 2 ಲಿಕ್ವಿಡ್ಸ್ಗಳು ಈಸಿಯಾಗಿ ಆವಿ ಆಗುತ್ತೆ ಅಂದರೆ ಅದಕ್ಕೆ ನಾವು ರೌಲ್ಸ್ ಲಾವನ್ನು ಹೇಗೆ ಬರಿತೀವಿ ಅದ್ರ ಬಗ್ಗೆ ಕೇಳ್ತಾರೆ. ಆಮೇಲೆ ಐಡಿಯಲು ನಾನ್ ಐಡಿಯಲ್ ಸೊಲ್ಯೂಷನ್ ಡೆಫಿನಿಷನ್ಸ್ ಕೇಳ್ತಾರೆ ಮಕ್ಕಳ. ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ದು ಡೆಫಿನಿಷನ್, ಡಿಫ್ರೆನ್ಸಸ್ ಮೇಜರಾಗಿ ಕೇಳ್ತಾರೆ. ಡೆಫಿನಿಷನ್ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಗಿವ್ ಡಿಫ್ರೆನ್ಸ್ ಬಿಟ್ವೀನ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಇದೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವೆಶನ್ಸ್ಗಳು. ಅಸಿಯೋಟ್ರೋಪ್ಸ್ ಅಂತ ಹೇಳಿದ್ರೆ ಏನು, ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅಂದರೆ ಏನು, ರಿವರ್ಸ್ ಆಸ್ಮೋಸಿಸ್, ಗಿವ್ ಅನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ರಿವರ್ಸ್ ಆಸ್ಮೋಸಿಸ್. ಹಾಗೆ ಆಸ್ಮೋಸಿಸ್ ಇದು ಅಪ್ಲಿಕೇಶನ್ ಏನು, ಆಸ್ಮೋಟಿಕ್ ಪ್ರೆಷರ್ ಮೆಥಡ್ ಇದು ಅಪ್ಲಿಕೇಶನ್ ಏನು, ಮತ್ತು ಆಸ್ಮೋಸಿಸ್ದು ರಿಲೇಟೆಡ್ ಆಗಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಕ್ವೆಶನ್ಸ್ಗಳು ಕೇಳ್ಬೋದು. 0.9% ಬ್ಲಡ್ ಸೆಲ್ಲನ್ನು ಹೈಪರ್ಟೋನಿಕ್ ಸೊಲ್ಯೂಷನಲ್ಲಿ ಇಟ್ಟಾಗ ಏನಾಗುತ್ತೆ, ಹೈಪೋಟೋನಿಕ್ ಸೊಲ್ಯೂಷನಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ಕ್ವೆಶನ್ಸ್ನ ಅವರು FIB ಅಥವಾ MCQದಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನಂತರ ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ತಗೊಂಡ್ರೆ ಎಕ್ಸ್ಪ್ಲೇನ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಥವಾ ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಹೇಳುವಂಥದ್ದು. ಶೀದು ಕನ್ಸ್ಟ್ರಕ್ಷನು, ಡಯಾಗ್ರಾಮ್ಸ್, ವಾಟ್ ಆರ್ ಇನರ್ಟ್ ಎಲೆಕ್ಟ್ರೋಡ್ಸ್, ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಮೆಟಾಲಿಕ್ ಅಂಡ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್, ಡೈರೆಕ್ಟ್ ಮೆಷರ್ಮೆಂಟ್ ಆಫ್ ಕಂಡಕ್ಟಿವಿಟಿ ಆಫ್ ಅಯೋನಿಕ್ ಸೊಲ್ಯೂಷನ್ ಬೈ ವೀಟ್ಸ್ಟೋನ್ ಬ್ರಿಡ್ಜಸ್ ನಾಟ್ ಪಾಸಿಬಲ್, ಏನಕ್ಕದು ಪಾಸಿಬಲ್ ಅಲ್ಲ ಅಂತ ಹೇಳುವಂಥ ಕ್ವೆಶನ್. ವಾಟ್ ಇಸ್ ಮೋಲಾರ್ ಕಂಡಕ್ಟೆನ್ಸ್ ಅಥವಾ ಮೋಲಾರ್ ಕಂಡಕ್ಟಿವಿಟಿ, ಅಥವಾ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಅಂತ ಹೇಳಿದ್ರೆ ಏನು, ಯೂನಿಟ್ ಏನು, ಸ್ಟೇಟ್ ಕೋಲ್ರಾಷಸ್ ಲಾ, ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಕೋಲ್ರಾಷಸ್ ಲಾ, ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆ್ಯಂಡ್ ಫ್ಯಾರಡೇಸ್ ಸೆಕೆಂಡ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಯೂಸಿಂಗ್ ಪ್ರಾಪರ್ ಕೆಮಿಕಲ್ ನೋಟೇಷನ್ಸ್. ಹಾಗೆ ಫ್ಯಾರಡೇಸ್ ಸೆಕೆಂಡ್ ಲಾ ಕೂಡ ಆಯಿತು. ಫ್ಯೂಯಲ್ ಸೆಲ್ಸ್ ಅಂತ ಹೇಳಿದ್ರೆ ಏನು, ಡಯಾಗ್ರಾಮ್ ಆಫ್ ಫ್ಯೂಯಲ್ ಸೆಲ್ ಇಂಪಾರ್ಟೆಂಟು, ಗಿವ್ ಎಕ್ಸಾಂಪಲ್ ಕೂಡ ಇಂಪಾರ್ಟೆಂಟು. ಅಪ್ಲಿಕೇಶನ್ ಆಫ್ ಫ್ಯೂಯಲ್ ಸೆಲ್, ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ನಲ್ಲಿ ಏನಕ್ಕದನ್ನ ಯೂಸ್ ಮಾಡಿದ್ರು, ಯಾವ ಸೆಲ್ಲನ್ನು ಯೂಸ್ ಮಾಡಿದ್ರು ಅಂತಲೂ ಕೇಳ್ತಾರೆ. ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಇದು
ಕ್ಯಾಥೋಡ್ ಆನೋಡ್ ನಲ್ಲಿ ಯಾವುದನ್ನ ನಾವು ಗ್ಯಾಸ್ ಪಾಸ್ ಮಾಡ್ತೀವಿ, ಅಲ್ಲಿದು ಆನೋಡ್ ರಿಯಾಕ್ಷನ್ಸ್ ಏನು, ಕ್ಯಾಥೋಡಿಕ್ ರಿಯಾಕ್ಷನ್ಸ್ ಏನು, ಎಕ್ಸ್ಪ್ಲೇನ್ ಕೊರೋಷನ್ಸ್ ಆಫ್ ಮೆಟಲ್ಸ್ ಆರ್ ಎಕ್ಸ್ಪ್ಲೇನ್ ಕೊರೋಷನ್. Explain corrosion is an electrochemical phenomenon ಅಥವಾ ಮೆಕ್ಯಾನಿಸಮ್ ಆಫ್ ರಸ್ಟಿಂಗ್ ಆಫ್ ಐರನ್. ಅಟ್ಮಾಸ್ಫಿಯರಿಕ್ ಆಕ್ಸಿಡೇಷನ್ ಇಕ್ವೇಶನ್ ಬರೀರಿ, ಅಥವಾ ಆನೋಡಿಕ್ ರಿಯಾಕ್ಷನ್ ಬರೀರಿ ರಸ್ಟ್ ಅಲ್ಲಿ, ಕ್ಯಾಥೋಡಿಕ್ ರಿಯಾಕ್ಷನ್ಸ್ ಬರೀರಿ ರಸ್ಟ್ ನಲ್ಲಿ. ಇದೆಲ್ಲ ಕೇಳ್ತಾರೆ. ಇದಕ್ಕೆ ಎಕ್ಸಾಕ್ಟ್ ಆಗಿ ಹೇಗೆ ಆನ್ಸರ್ ಬರಬೇಕು ಅಂತ ಹೇಳೋ ಕ್ಯೂರಿಯಾಸಿಟಿ ನಿಮಗಿದ್ರೆ ದಯವಿಟ್ಟು ನೀವು ಲೈವ್ ಅಲ್ಲಿ ಜಾಯ್ನ್ ಆಗಿ, ಅಥವಾ ರೆಕಾರ್ಡೆಡ್ ಲೈವ್ ಸೆಷನ್ಸ್ ನ ಕೂಡ ನೀವು ನೋಡಬಹುದು. ನೇಮ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್, ಆರ್ ಇನ್ ವಿಚ್ ಫ್ಯಾಕ್ಟರ್ಸ್ or on which factors does the rate of reaction depends upon. ಇದನ್ನ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲೂ ಹಲವಾರು ಕಡೆ ಕೇಳಿದ್ರು, ಪ್ರಿಪರೇಟರಿ ನಲ್ಲಿ ಕೇಳಿದ್ರು, ಕ್ವೆಶನ್ ಬ್ಯಾಂಕ್ ನಲ್ಲೂ ಮೆನ್ಷನ್ ಮಾಡಿದ್ದಾರೆ. ಗಿವ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ. ದ ಮೋಸ್ಟ್ like very important question. Every year every paper the repeated question ಇದು ಆರ್ಡರ್ ಮತ್ತೆ ಮಾಲಿಕ್ಯುಲಾರಿಟಿ ರಿಲೇಟೆಡ್ ಡಿಫರೆನ್ಸಸ್ ನ ಬರೀರಿ ಅಂತ ಹೇಳಿ. ಈ ಸಲ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು, ಎಕ್ಸಾಂಪಲ್ ಕೊಡಿ. ಸೊ ವಾಟ್ ಇಸ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್, ಅದನ್ನು ಕೇಳ್ಬೋದು. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಅ ಝೀರೋ ಆರ್ಡರ್ ರಿಯಾಕ್ಷನ್. ಅಥವಾ ಇದೇ ಕ್ವೆಶನ್ ಹೀಗೆ ಕೇಳ್ತಾರೆ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಅಥವಾ ವೆಲಾಸಿಟಿ ಕಾನ್ಸ್ಟೆಂಟ್ ಆಫ್ ಅ ಝೀರೋ ಆರ್ಡರ್ ರಿಯಾಕ್ಷನ್. ಪ್ರೂವ್ ದಟ್ half life of a zero order reaction is directly proportional to initial concentration of the reactant. ಅಂದ್ರೆ ನೀವು ಈ ಎಕ್ಸ್ಪ್ರೆಷನ್ ಏನಿದೆ, ಡೆರಿವೇಶನ್ ಏನಿದೆ, ಅದು ಮಾಡಿಬಿಟ್ಟು ಹಾಫ್ ಲೈಫ್ ವರೆಗೂ ಕೂಡ ನೀವು ಕಂಟಿನ್ಯೂಸ್ ಆಗಿ ಡಿರೈವ್ ಮಾಡಿ. ಟಿ ಹಾಫ್ ಲೈಫ್ ಇಸ್ ಈಕ್ವಲ್ ಟು A0 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ 2k ಅಂತ ಹೇಳುವ ಎಕ್ಸ್ಪ್ರೆಷನ್ ಇದೆಯಲ್ಲ, ಅಲ್ಲಿವರೆಗೂ ಕೂಡ ನೀವು ಡೆರಿವೇಶನ್ಸ್ ನ ಮಾಡುವಂತಹದ್ದು. ಟಿ ಹಾಫ್ ಇಸ್ ಈಕ್ವಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ 2k. ಇಲ್ಲಿವರೆಗೂ ಕೂಡ ನೀವು ಡೆರಿವೇಶನ್ಸ್ ನ ಮಾಡುವಂತಹದ್ದು. ಅದರ್ವೈಸ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಅಂತ ಹೇಳಿದ್ರೆ k ಇಸ್ ಈಕ್ವಲ್ ಟು R0 ಮೈನಸ್ ಆರ್ ಡಿವೈಡೆಡ್ ಬೈ ಟಿ. ಇದನ್ನ ಕಂಟಿನ್ಯೂಯೇಷನ್ ಮಾಡಬೇಕಾಗುತ್ತೆ. ಸೊ ಕ್ವೆಶನ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅವರು ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಕೇಳ್ತಾ ಇದ್ದಾರಾ, ಅಥವಾ ಟಿ ಹಾಫ್ ಲೈಫ್ ಕೇಳ್ತಾ ಇದ್ದಾರಾ ಫಾರ್ ಝೀರೋ ಆರ್ಡರ್ ಅಥವಾ ಫಸ್ಟ್ ಆರ್ಡರ್. ಇದನ್ನು ನೀವು ಮಿಸ್ ಮಾಡ್ಕೋತೀರಾ. ಝೀರೋ ಆರ್ಡರ್ ಕೇಳಿದಾಗ ಕೆಲವು ಮಕ್ಕಳು ಫಸ್ಟ್ ಆರ್ಡರ್ ಎಕ್ಸ್ಪ್ರೆಷನ್ ಬರ್ದಿಟ್ಬಿಟ್ಟು ಬರ್ತಾರೆ, ಫಸ್ಟ್ ಆರ್ಡರ್ ಕೇಳಿದಾಗ ಝೀರೋ ಆರ್ಡರ್ ಬರೀತಾರೆ. ಸೊ ಯಾವ ಆರ್ಡರಿಗೆ ಮತ್ತೆ ಟಿ ಹಾಫ್ ಲೈಫ್ ಕೇಳ್ತಾ ಇದ್ದಾರಾ ಅಥವಾ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಕೇಳ್ತಾ ಇದ್ದಾರಾ. ಓಕೆ, these are the very fixed question. Arrhenius, explain Arrhenius theory of activated complex using potential energy level diagram. Important. Explain the effect of catalyst on a rate of reaction. Catalyst ಇದು ಪ್ರಾಪರ್ಟೀಸ್ ನ ಬರೀರಿ ಅಂತ ಹೇಳೋ ಕ್ವೆಶನ್ಸ್ ನ ಕೇಳ್ತಾರೆ. ಎಕ್ಸ್ಪ್ಲೇನ್ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ ಆಫ್ ಅ ಟ್ರಾನ್ಸಿಷನ್ ಮೆಟಲ್. ಸೊ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಹೇಳಿದಾಗ ಇದು ಡಿ ಅಂಡ್ ಎಫ್ ಬ್ಲಾಕ್ ಆಯ್ತು. ಇದಲ್ದೇನೆ ಕ್ಯಾಟಲಿಸ್ಟ್ ಇದು ಪ್ರಾಪರ್ಟೀಸ್ ಅನ್ನ ಬರೀರಿ. ಕ್ಯಾಟಲಿಸ್ಟ್ ಹೇಗೆ ಒಂದು ರಿಯಾಕ್ಷನ್ಸ್ ಅನ್ನ ಆಲ್ಟರ್ ಮಾಡುತ್ತೆ. ಸೊ ಅಲ್ಲಿ ನೀವು ಮೆನ್ಷನ್ ಮಾಡಬೇಕು, ಅದು ಗಿಬ್ಸ್ ಫ್ರೀ ಎನರ್ಜಿಯನ್ನ ಆಲ್ಟರ್ ಮಾಡುವುದಿಲ್ಲ, ಮತ್ತೆ ಸ್ಪೀಡ್ ಆಫ್ ಫಾರ್ವರ್ಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಸೇಮ್ ಇರುತ್ತೆ. ಕ್ಯಾಟಲಿಸ್ಟ್ ಪ್ರೊವೈಡ್ಸ್ ಆಲ್ಟರ್ನೇಟಿವ್ ಪಾತ್ ಸೊ ದಟ್ ದ ಸ್ಪೀಡ್ ಆಫ್ ದ ರಿಯಾಕ್ಷನ್ ವಿಲ್ ಬಿ ಮೋರ್ ಕಂಪೇರ್ ಟು ದ ನಾರ್ಮಲ್ ರಿಯಾಕ್ಷನ್ಸ್ ವಿದೌಟ್ ಕ್ಯಾಟಲಿಸ್ಟ್. ಅದನ್ನ ನೀವು ಹೇಳ್ತಾ ಹೋಗ್ತೀರಾ. ಅದಾಗಿದ ನಂತರ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ ಕ್ವೆಶನ್ಸ್ ಫ್ರಮ್ ಡಿ ಅಂಡ್ ಎಫ್ ಬ್ಲಾಕ್ ನೀವು ಕಲಿಲೇಬೇಕು. ಯಾವುದಪ್ಪ ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಕ್ಯಾಟಲಿಟಿಕ್ ಪ್ರಾಪರ್ಟಿ ಆಫ್ ಟ್ರಾನ್ಸಿಷನ್ ಮೆಟಲ್ಸ್. ಡಿ ಅಂಡ್ ಎಫ್ ಬ್ಲಾಕ್ ನಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಗಳನ್ನ ನಾವು ಮೇಜರ್ ಆಗಿ ಹಲವಾರು ರಿಯಾಕ್ಷನ್ಸ್ ನಲ್ಲಿ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಅಂತಹ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಏನು ಹೇಳಿ, ಇಥೈನ್ ಟು ಎಥನಾಲ್ ಕನ್ವರ್ಷನ್, ವಾಕರ್ಸ್ ಪ್ರಾಸೆಸ್ ಅಂತ ಹೇಳ್ತೀವಿ, ವೇಕರ್ಸ್ ಪ್ರಾಸೆಸ್ ಅಂತ ಹೇಳ್ತೀವಿ. PDCl2 ಪೆಲೇಡಿಯಂ ಡೈಕ್ಲೋರೈಡ್ ಅನ್ನ ನಾವಲ್ಲಿ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. V2O5 ಅನ್ನ ನಾವು ಸಲ್ಫ್ಯೂರಿಕ್ ಆಸಿಡ್ ನ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಕಾಂಟ್ಯಾಕ್ಟ್ ಪ್ರಾಸೆಸ್ ನಲ್ಲಿ ಯೂಸ್ ಮಾಡ್ತೀವಿ. ಅಯನ್ ಅನ್ನ ಹೇಬಸ್ ಪ್ರಾಸೆಸ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಅಪ್ಲಿಕೇಶನ್ ಆಫ್ ಎವ್ರಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇನ್ ಡಿಫರೆಂಟ್ ಪ್ರಾಸೆಸ್ ಬಹಳ ಇಂಪಾರ್ಟೆಂಟ್, ನಾಟ್ ಓನ್ಲಿ ಫಾರ್ ಬೋರ್ಡ್ಸ್, ಫಾರ್ ಯು KCT ಆಲ್ಸೋ. ಆಯ್ತಾ, ಅದಾಗಿದ ನಂತರ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಇದು ಪ್ರಾಪರ್ಟೀಸ್ ಬರೀರಿ, ಮತ್ತೆ ಎಕ್ಸಾಂಪಲ್ಸ್ ಕೊಡಿ ಅಂತಾನು ಹೇಳ್ಬೋದು. ನೀವು ಬರೀ ಪ್ರಾಪರ್ಟೀಸ್ ನ 4 ಬೈ ಹಾರ್ಟ್ ಮಾಡ್ಕೊಂಡು ಹೋಗ್ಬೇಡಿ, ಎಕ್ಸಾಂಪಲ್ಸ್ ಕೊಡಿ ಅಂತಾನು ಕೇಳ್ಬೋದು. ಹೇಗೆ ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಇಸ್ ದ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಅಂಡ್ ಫಿಕ್ಸ್ ಕ್ವೆಶನ್. ಹಾಗೆ ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆಫ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಅಂತ ಹೇಳುವಂಥದ್ದು ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಅಂಡ್ ಫಿಕ್ಸ್ ಕ್ವೆಶನ್ ಫ್ರಮ್ ಡಿ ಅಂಡ್ ಎಫ್ ಬ್ಲಾಕ್. ಅಲಾಂಗ್ ವಿತ್ ದಟ್ ಎಕ್ಸ್ಪ್ಲೈನ್ ದ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪರೇಷನ್, ಹಾಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪ್ರಿಪರೇಷನ್. ಇದು ಇಂಡೈರೆಕ್ಟ್ ಆಗು ಕೂಡ ಕೇಳ್ತಾರೆ. ಇಂಡೈರೆಕ್ಟ್ ಆಗಿ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ನೀವು ಸ್ಯಾಂಪಲ್ ಪೇಪರ್ ತೆಗೆದು ನೋಡಿದ್ರೆ ಕ್ಲಾರಿಟಿ ಇರುತ್ತೆ ನಿಮಗೆ. ಇದನ್ನ ನಾನು ಒನ್ ಆಫ್ ದ ಲೈವ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದೆ. ರಿವಿಷನ್ ನೀವು ನೋಡಿರ್ಬೋದು, ನಾನು ಕೆಲವೊಂದು ರಿವಿಷನ್ ಸೀರೀಸ್ ಫಾರ್ ಸೆಕೆಂಡ್ PUC ಮಾಡಿದೆ. ಅದರಲ್ಲಿ ಡಿ ಅಂಡ್ ಎಫ್ ಬ್ಲಾಕ್ ಚಾಪ್ಟರ್ ನಲ್ಲಿ ನಾನು KMnO4 ಪ್ರಿಪರೇಷನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ನಾನು ಆ ಸ್ಯಾಂಪಲ್ ಪೇಪರ್ ಓಪನ್ ಮಾಡಿದೆ. ಆ ಸ್ಯಾಂಪಲ್ ಪೇಪರ್ ಎಲ್ಲಿದೆ ಅಂದ್ರೆ ನಮ್ಮ ಕ್ವೆಶನ್ ಬ್ಯಾಂಕ್ ಇದು ಹಿಂದ್ಗಡೆ ಇದೆ. ಕ್ವೆಶನ್ ಬ್ಯಾಂಕ್ ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ
ಕ್ವೆಶನ್ ಬ್ಯಾಂಕ್ ನಲ್ಲಿ ಒಂದು 3 ಸೆಟ್ ಆಫ್ ಸ್ಯಾಂಪಲ್ ಪೇಪರ್ಸ್ ಕೊಟ್ಟಿದಾರಲ್ವಾ, ಆ ಸ್ಯಾಂಪಲ್ ಪೇಪರ್ಸ್ ನಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ MnO2 ಅಂತ ಹೇಳುವಂತ ಬ್ರೌನ್ ಕಲರ್ ಕಂಪೌಂಡ್ ಗ್ರೀನ್ ಕಲರ್ ಕಂಪೌಂಡ್ K2MnO4 ಆಗುತ್ತೆ. ನಂತರ K2MnO4 ಆಸಿಡ್ ಮೀಡಿಯಾದಲ್ಲಿ ಪರ್ಪಲ್ ಕಲರ್ ಕಂಪೌಂಡ್ ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ ಪ್ರಿಪರೇಷನ್ ಆಫ್ KMnO4. ಎರಡು ರೀತಿ ಇದೆ. ಸ್ಟೆಪ್ 2 ನಲ್ಲಿ ನೀವು MnO4 ಮೈನಸ್ ಇನ್ ದ ಪ್ರೆಸೆನ್ಸ್ ಆಫ್ H ಪ್ಲಸ್ ಗಿವ್ಸ್ MnO4 2 ಮೈನಸ್ H ಪ್ಲಸ್ ಪ್ರೆಸೆನ್ಸ್ ನಲ್ಲಿ ಎರಡನೇ ಇಕ್ವೇಶನ್ ನೆನಪಿದೆಯಾ MnO4 ಪ್ರಿಪರೇಷನ್ದು? ಆ ಎರಡನೇ ಇಕ್ವೇಶನ್ ಏನಿತ್ತು ಹೇಳಿ? MnO4 2 minus H plus presence ನಲ್ಲಿ will give you MnO4 minus MnO2 and water. ಅದು ಸೆಕೆಂಡ್ ಸ್ಟೆಪ್. ಅದು ಬಿಟ್ಟು ಇನ್ನೂ ಒಂದು ಸ್ಟೆಪ್ ಇದೆ. ಏನು? ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಇನ್ ಆಲ್ಕಲೈನ್ ಮೀಡಿಯಂ. MnO4 ಮೈನಸ್ ಆಲ್ಕಲೈನ್ ಮೀಡಿಯಂ ನಲ್ಲಿ ರೆಡ್ಯೂಸ್ ಆಗಿ MnO4 2 ಮೈನಸ್ MnO4 ಮೈನಸ್ ಅನ್ನ ಕೊಡ್ತಾ ಇದೆ. ಪೊಟ್ಯಾಷಿಯಂ ಮ್ಯಾಂಗನೇಟ್ ಗ್ರೀನ್ ಕಲರ್ ಇದ್ದಿದ್ದು ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಇಂದಾಗಿ ಪರ್ಮಾಂಗನೇಟ್ MnO4 ಮೈನಸ್ ಪರ್ಪಲ್ ಕಲರ್ ನ ಕೊಡ್ತಾ ಇದೆ ಅಂತ ಹೇಳುವಂತಹ ಒಂದು ರಿಯಾಕ್ಷನ್. ಹೆಚ್ಚಿನ ಮಕ್ಕಳು ಅದನ್ನ ನೋಡಲ್ಲ. ನೀವೇನು ಪ್ರಾಕ್ಟೀಸ್ ಮಾಡ್ತೀರಾ ಅವಾಗ ಎರಡು ಇಕ್ವೇಶನ್ಸ್ ನಷ್ಟೇ ಪ್ರಾಕ್ಟೀಸ್ ಮಾಡ್ತೀರಾ. ಅದನ್ನು ಕೂಡ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಆಫ್ ಗ್ರೀನ್ ಕಲರ್ ಕಂಪೌಂಡ್ ಪರ್ಪಲ್ ಕಲರ್ ಕಂಪೌಂಡಿನ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಏನಿದೆ ಅದನ್ನ ನೀವು ಮರಿಬಾರದು. ಗಿವ್ ಎನಿ ಟು ಡಿಫರೆನ್ಸಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ ಅಂಡ್ ಆಕ್ಟಿನಾಯ್ಡ್ಸ್. ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ? ವರ್ನರ್ಸ್ ಥಿಯರಿಯ ಪಾಸ್ಟುಲೇಟ್ಸ್ಗಳು ಏನು? ಪಾಸ್ಟುಲೇಟ್ ಮಾತ್ರ ಅಲ್ಲ, ವರ್ನರ್ಸ್ ಥಿಯರಿದು ರಿಲೇಟೆಡ್ ಆಗಿ ಕ್ವೆಶನ್ಸ್ಗಳು ಕೇಳ್ತಾರೆ. ಪ್ರೈಮರಿ ವ್ಯಾಲೆನ್ಸಿ ಎಷ್ಟು, ಸೆಕೆಂಡ್ರಿ ವ್ಯಾಲೆನ್ಸಿ ಎಷ್ಟು, ಒಂದು ಕಾಂಪ್ಲೆಕ್ಸ್ ಕೊಟ್ಬಿಟ್ಟು ಈ ಕಾಂಪ್ಲೆಕ್ಸ್ ನಲ್ಲಿ ಪ್ರೈಮರಿ ವ್ಯಾಲೆನ್ಸಿ, ಸೆಕೆಂಡ್ರಿ ವ್ಯಾಲೆನ್ಸಿ, ಆಕ್ಸಿಡೇಷನ್ ನಂಬರ್ ಇದನ್ನ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಆಮೇಲೆ ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಏನು, ಅಥವಾ ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಇರುವಂತಹ ಒಂದು ಕಾಂಪ್ಲೆಕ್ಸ್ ಕೊಟ್ಬಿಟ್ಟು ಇದು ಯಾವ ಐಸೋಮೆರಿಸಮ್, ಅಯೋನೈಸೇಷನ್ ಐಸೋಮೆರಿಸಮ ಅಥವಾ ಲಿಂಕೇಜ್ ಐಸೋಮೆರಿಸಮ, ಸಾಲ್ವೇಟ್ ಐಸೋಮೆರಿಸಮ, ಕೋಆರ್ಡಿನೇಷನ್ ಐಸೋಮೆರಿಸಮ್ ಯಾವುದನ್ನ ತೋರಿಸುತ್ತೆ ಅಂತ ಹೇಳುವಂತಹ ಕ್ವೆಶನ್ಸ್ ನ ಕೂಡ ಕೇಳ್ತಾರೆ. ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಏನು, ಹಿಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಏನು, ಎಕ್ಸಾಂಪಲ್ಸ್ ಯಾವುದು? ಜೊತೆಗೆ ಅಯೋನೈಸೇಷನ್, ಆಲ್ ದಿ ಐಸೋಮೆರಿಸಮ್ ಡೆಫಿನಿಷನ್ಸ್ ಗಳು, ಒಂದೊಂದು ಎಕ್ಸಾಂಪಲ್ಸ್ ಗಳು. ಆಮೇಲೆ ಆನ್ ದ ಬೇಸಿಸ್ ಆಫ್ VBT ಥಿಯರಿ ಎಕ್ಸ್ಪ್ಲೇನ್ ಹೈಬ್ರಿಡೈಸೇಷನ್, ಜೊಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. 3 ಮಾರ್ಕ್ಸ್ ಕೇಳ್ತಾರೆ. 3 ಪಾಯಿಂಟ್ಸ್ ಅನ್ನ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಕೊಬಾಲ್ಟ್ ಹೆಕ್ಸಾ ಅಮೈನೋ ಕೊಬಾಲ್ಟ್ ಕಾಂಪ್ಲೆಕ್ಸು ಅಥವಾ ಹೆಕ್ಸಾ ಫ್ಲೂರೋ ಕೊಬಾಲ್ಟ್ ಕಾಂಪ್ಲೆಕ್ಸ್ ಕೇಳ್ಬೋದು, ಅಥವಾ ಟೆಟ್ರಾ ಸಯನೋ ನಿಕಲೇಟ್ ಕಾಂಪ್ಲೆಕ್ಸು, ಅಥವಾ ಟೆಟ್ರಾ ಕ್ಲೋರಿಡೋ ನಿಕಲೇಟ್ ಕಾಂಪ್ಲೆಕ್ಸ್ ಕೇಳಬಹುದು. ಇಲ್ಲ ಅಂತ ಹೇಳಿದ್ರೆ ರೈಟ್ ಅ ನೋಟ್ ಆನ್ ಬಾಂಡಿಂಗ್ ಇನ್ ಮೆಟಲ್ ಕಾರ್ಬೋನಿಲ್. ಮೆಟಲ್ ಕಾರ್ಬೋನಿಲ್ಸ್ಗಳು ಏನು, ಮತ್ತೆ ಮೆಟಲ್ ಕಾರ್ಬೋನಿಲ್ ಈಗ ನಿಕಲ್ ಟೆಟ್ರಾ ಕಾರ್ಬೋನಿಲ್ ಸ್ಟ್ರಕ್ಚರ್ ಏನು, ಅಯನ್ ಪೆಂಟಾ ಕಾರ್ಬೋನಿಲ್ ಸ್ಟ್ರಕ್ಚರ್ ಏನು, ಅಥವಾ ಡೈಮ್ಯಾಂಗನಸ್ ಡೆಕಾ ಕೊಬಾಲ್ಟ್ ಅಂತ ಹೇಳುವಂತಹ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಕಾಂಪ್ಲೆಕ್ಸ್ ನ ಸ್ಟ್ರಕ್ಚರ್ಸ್ ಗಳು ಏನು ಅಂತಹ ಕ್ವೆಶನ್ಸ್ ನ ಕೇಳ್ಬೋದು. ಸರಿನಾ? ಸೊ ಎಕ್ಸಾಂಪಲ್ ನೋಡಿ. ಓಕೆ, ಇಲ್ಲೇ ನಾನು ಕಾರ್ಬೋನಿಲ್ ಅಂತ ಹೇಳೋ ಜಾಗದಲ್ಲೇ ಹೇಳ್ಬಿಡ್ತೀನಿ. 2 ಮ್ಯಾಂಗನೀಸು 10 ಕೊಬಾಲ್ಟು, 10 ಕಾರ್ಬೋನಿಲು, 2 ಕೊಬಾಲ್ಟು 8 ಕಾರ್ಬೋನಿಲು, 2 ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ನೀವು ಈ ಕ್ವೆಶನ್ ಅನ್ನ ಪ್ರಿಪರೇಟರಿ 1 ಅಲ್ಲಿ ಫೇಸ್ ಮಾಡಿದಿರಾ. ಸೊ ಆ ಕಾಂಪ್ಲೆಕ್ಸ್ ನಲ್ಲಿ ಎಷ್ಟು ಸ್ಕ್ವೇರ್ ಪಿರಮಿಡಲ್ ಸ್ಟ್ರಕ್ಚರ್ಸ್ ಗಳಿರುತ್ತೆ ಅಂತ ಕ್ವೆಶನ್ಸ್ ಅನ್ನ ಕೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಿನರ್ಜಿಕ್ ಬಾಂಡಿಂಗ್ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಿ. ಮೆಟಲು ಕಾಂಪ್ಲೆಕ್ಸಿಗೂ ಸಿಗ್ಮಾ ಮತ್ತೆ ಪೈ ಬಾಂಡು ಹೇಗೆ ಫಾರ್ಮ್ ಆಗುತ್ತೆ ಆಯ್ತಾ, ಇದನ್ನೆಲ್ಲ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಆಬ್ವಿಯಸ್ಲಿ ಆಕ್ಟಿನಾಯ್ಡ್ ಅಂಡ್ ಲ್ಯಾಂಥನಾಯ್ಡ್ ಇದು ಡಿಫ್ರೆನ್ಸಸ್ ಸಿಮಿಲಾರಿಟಿ ಕೇಳ್ತಾರೆ. ಇಲ್ಲಿ D&F ಬ್ಲಾಕ್ ನಲ್ಲಿ ವಾಟ್ ಆರ್ ದ ಸಿಮಿಲಾರಿಟೀಸ್ ಆಫ್ ಆಕ್ಟಿನಾಯ್ಡ್, ವಾಟ್ ಆರ್ ದ ಸಿಮಿಲಾರಿಟೀಸ್ ಆಫ್ ಲ್ಯಾಂಥನಾಯ್ಡ್, ಮಿಶ್ ಮೆಟಲ್ ಅಂತ ಹೇಳಿದ್ರೆ ಏನು, ಆಕ್ಟಿನಾಯ್ಡ್ ಲ್ಯಾಂಥನಾಯ್ಡ್ ಡಿಫರೆನ್ಸ್, ಆಕ್ಟಿನಾಯ್ಡ್ಸ್ ಲ್ಯಾಂಥನಾಯ್ಡ್ಸ್ ಇದು ಡಿಫ್ರೆನ್ಸು ಸಿಮಿಲಾರಿಟಿನೂ ಕೇಳ್ತಾರೆ. ಈ ಸಲ ಅವ್ರು ಕೇಳಿದ್ರು ಲ್ಯಾಂಥನಾಯ್ಡ್ ರಿಯಾಕ್ಷನ್ ವಿತ್ ಕಾರ್ಬನ್ ಏನೇನು ಪ್ರಾಡಕ್ಟ್ಸ್ ಅನ್ನ ಕೊಡುತ್ತೆ. ಆನ್ ಹೀಟಿಂಗ್ ನಿಮಗೆ ಲ್ಯಾಂಥನಮ್ ಕಾರ್ಬೈಡ್ದು ಡಿಫ್ರೆಂಟ್ ಫಾರ್ಮುಲಾ ಇದೆಯಲ್ಲ, Ln2C3, Ln3C, ಈ ತರ ಡಿಫ್ರೆಂಟ್ ಫಾರ್ಮುಲಾಸ್ ನೀವು ಚೆಕ್ ಮಾಡ್ಕೊಳ್ಳಿ. ಆ ಫಾರ್ಮುಲಾಸು ಅದನ್ನ ನೀವು ಮೆಮರಿನಲ್ಲಿ ಹಾಕೋಬೇಕು, ಬಿಕಾಸ್ ಇಟ್ಸ್ ನಾನ್ ಸೋಶಿಯೋಮೆಟ್ರಿಕ್ ಕಂಪೌಂಡ್ಗಳು. ಓಕೆ, ಸೊ ಐ ಗೆಸ್ LnC3 ಲ್ಯಾಂಥನಮ್ ಕಾರ್ಬೈಡ್ 3, Ln2C ಮತ್ತೆ Ln2C3 ಅಂತ ಹೇಳುವಂತ 3 ಫಾರ್ಮುಲಾಸ್. ಅದನ್ನ ಇಟ್ಸ್ ಡಿಫಿಕಲ್ಟ್ ಟು ರಿಮೆಂಬರ್, ಬಟ್ ಯು ಹ್ಯಾವ್ ಟು ಪುಟ್ ದಟ್ ಫಾರ್ಮುಲಾ ಬೈ ಪ್ರಾಕ್ಟೀಸ್ ಇನ್ ಯುವರ್ ಮೆಮರಿ. ಕೇಳಿದ್ದಾರೆ ತುಂಬಾ ಸಲ ಅದನ್ನ ರಿಪೀಟ್ ಮೋಡಲ್ಲಿ ಈ ಸಲ. ಸೊ ನಂತರ ಹ್ಯಾಲೋ ಅಲ್ಕಿನ್ಸ್ ಹ್ಯಾಲೋ ಅರೆನ್ಸ್ ನಿಂದ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಎಕ್ಸಾಂಪಲ್, ಸ್ವಾರ್ಟ್ಸ್ ರಿಯಾಕ್ಷನ್ ಎಕ್ಸಾಂಪಲ್, ಹಾಗೆ SN1 ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡಿ ಫಾರ್ ದ ಕನ್ವರ್ಷನ್ ಆಫ್
ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಂಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್, ಅಥವಾ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ ಇನ್ ದ ಕನ್ವರ್ಷನ್ ಆಫ್ 2-bromo-2-methyl propane. ಅದೇ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಏನಿದೆ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಏನಿದೆ ಅದನ್ನೇ ನಾವು 2-bromo-2-methyl propane ಅಂತ ಹೇಳಿ ಕರಿತೀವಿ. ಕಾಮನ್ ಆಗಿ ಇದನ್ನ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಹೇಳಿ ಕರಿತೀವಿ. ಐಯುಪ್ಯಾಕ್ ನೇಮ್ ನಲ್ಲಿ ಅದೇ ಕಂಪೌಂಡ್ ಅನ್ನ 2-bromo-2-methyl propane ಅಂತ ಹೇಳಿ ಕರಿತೀವಿ. ಅದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅನ್ನ ಹೆಂಗ್ ಕೊಡುತ್ತೆ, SN1 ಮೆಕ್ಯಾನಿಸಮ್, ಅಥವಾ ಈ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಇದು ಐಯುಪ್ಯಾಕ್ ನೇಮ್ 2-methyl propane 2-ol ಆಗಿ ಹೇಗೆ ಕೊಡುತ್ತೆ, ಅದರದ್ದು ಮೆಕ್ಯಾನಿಸಮ್ ಅನ್ನ ಎಕ್ಸ್ಪ್ಲೈನ್ ಮಾಡಿ. ಎಕ್ಸ್ಪ್ಲೈನ್ SN2 ಮೆಕ್ಯಾನಿಸಮ್ ವೇರ್ ಯು ಆರ್ ಕನ್ವರ್ಟಿಂಗ್ ಮೆಥನೋಲ್ ಮಿಥೈಲ್ ಕ್ಲೋರೈಡ್ ಟು ಮೆಥನೋಲ್, ಅಥವಾ ಡಿಫ್ರೆನ್ಸಸ್ SN1 ಮತ್ತು SN2 ಇನ ಡಿಫ್ರೆನ್ಸ್ 1 or 2 or 3. ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್. ಫಿಟಿಗ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು? ವುಡ್ಸ್ ರಿಯಾಕ್ಷನ್, ಐ ಗೆಸ್ I'll mention it here. Woods reaction alone. ಎಕ್ಸ್ಪ್ಲೇನ್ ಮಾಡಿ ವುಡ್ಸ್ ರಿಯಾಕ್ಷನ್ ಅಥವಾ ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಿ, ಆಯ್ತಾ? ಎಕ್ಸ್ಪ್ಲೇನ್ ಫಿಟಿಗ್ ರಿಯಾಕ್ಷನ್. ಮತ್ತೆ ಕ್ಲೋರೋಫಾರ್ಮ್ ಅನ್ನ ನಾವು ಯಾಕೆ ಡಾರ್ಕ್ ಕಲರ್ ಬಾಟಲ್ಸ್ ನಲ್ಲಿ ಸ್ಟೋರ್ ಮಾಡ್ತೀವಿ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಹೈಡ್ರೇಷನ್ ಆಫ್ ಆಲ್ಕೀನ್ಸ್ ಟು ಆಲ್ಕೋಹಾಲ್ಸ್. ಇದು ನಮ್ಮ ಆಲ್ಕೋಹಾಲ್ ಚಾಪ್ಟರ್ ನಿಂದ ಕೇಳುವಂತ ಫಸ್ಟ್ ಮೆಕ್ಯಾನಿಸಮ್. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಹೈಡ್ರೇಷನ್ ಆಫ್ ಆಲ್ಕೀನ್ ಟು ಆಲ್ಕೋಹಾಲ್. ಸೊ ಅದೇ ತರ ಆಲ್ಕೋಹಾಲ್ಸ್ ಚಾಪ್ಟರ್ ನಲ್ಲಿ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಅಂದ್ರೆ ಏನು, ಲ್ಯೂಕಾಸ್ ರಿಯೇಜೆಂಟ್ ಏನು, 1, 2, 3 ಟರ್ಷರಿ ಆಲ್ಕೋಹಾಲ್ಸ್ ನ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡುವಂಥದ್ದು. ಎರಡನೇ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಡಿಹೈಡ್ರೇಷನ್ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್. ಮೆಕ್ಯಾನಿಸಮ್ 2 100% ಕ್ವೆಶನ್. ಇದೇನಿದು ಆಲ್ಕೋಹಾಲ್ಸ್ ನಿಂದ ಆಲ್ಕೀನಿಗೆ ಇರುವಂತಹ ಮೆಕ್ಯಾನಿಸಮ್, ಆಯ್ತಾ? ಡಿಹೈಡ್ರೇಷನ್ ರಿಯಾಕ್ಷನ್ ಕೇಳ್ತಾರೆ, ಡಿಹೈಡ್ರೇಷನ್ ಮೆಕ್ಯಾನಿಸಮ್ ಎಥನಾಲ್ ಟು ಇಥಿನ್ ಹೇಗೆ. ಕ್ಯೂಮಿನ್ ಪ್ರಾಸೆಸ್ ನಲ್ಲಿ ಫಿನಾಲ್ ನ ಯಾವ ತರ ಪ್ರಿಪೇರ್ ಮಾಡೋದು, ಆಸ್ಪಿರಿನ್ ನ ಸ್ಯಾಲಿಸಿಲಿಕ್ ಆಸಿಡ್ ನಿಂದ ಯಾವ ತರ ಪ್ರಿಪೇರ್ ಮಾಡೋದು. ವಾಟ್ ಹ್ಯಾಪನ್ಸ್ ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ HNO3, ಅಥವಾ ಹೌ ಡು ಯು ಪ್ರಿಪೇರ್ ಪಿಕ್ರಿಕ್ ಆಸಿಡ್ ಫ್ರಮ್ ಫಿನಾಲ್. ಎಕ್ಸ್ಪ್ಲೇನ್ ಬ್ರೋಮಿನೇಷನ್ ಆಫ್ ಫಿನಾಲ್. ಕೋಲ್ಬೇಸ್ ರಿಯಾಕ್ಷನ್ ಅಥವಾ ಕನ್ವರ್ಟ್ ಫಿನಾಲ್ ಇಂಟು ಸ್ಯಾಲಿಸಿಲಿಕ್ ಆಸಿಡ್ ಬೈ ಕೋಲ್ಬೇಸ್ ರಿಯಾಕ್ಷನ್. ರೀಮಾ-ಟೀಮರ್ ರಿಯಾಕ್ಷನ್ ಅಂದ್ರೆ ಏನು, ವಿಲಿಯಮ್ಸನ್ ಸಿಂಥಸಿಸ್ ರಿಯಾಕ್ಷನ್ ಅಂದ್ರೆ ಏನು. ಇದಿಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಆಲ್ಕೋಹಾಲ್, ಫಿನಾಲ್ಸ್ ಅಂಡ್ ಈಥರ್ಸ್ ಚಾಪ್ಟರ್. ಈಥರ್ ಪಾರ್ಟ್ ನಲ್ಲಿ ಆನಿಸಾಲ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು. ಸಪೋಸ್ ಇಫ್ ಐ ಗಿವ್ ಯು ಫಿನಾಲ್, ತುಂಬಾ ಕಡೆ ಇದನ್ನ ಅತ್ಯಂತ ಹೆಚ್ಚು ರಿಪೀಟೆಡ್ ಆಗಿರುವಂತಹ ಕ್ವೆಶನ್ ಇದು. ಸೊ ಇಫ್ ಐ ಗಿವ್ ಯು CH3I, ಆನಿಸಾಲ್ ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ ಔಟ್ ಆಫ್ ದೀಸ್ ಅಂತ ಹೇಳಿ ಆ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ ಅವರು. ಅಥವಾ ಆನಿಸಾಲ್ ನ ಕೊಟ್ಬಿಟ್ಟು ಬ್ರೇಕ್ ಮಾಡುವಂತ ರಿಯಾಕ್ಷನ್ಸ್, ಸೇ ಫಾರ್ ಎಕ್ಸಾಂಪಲ್ ಆನಿಸಾಲ್ ನ ಆಲ್ರೆಡಿ ಕೊಟ್ಟಿದ್ದಾರೆ ಅವರು, ಇದನ್ನ HI ಜೊತೆಗೆ ಈ ರಿಯಾಕ್ಷನ್ ನ ತುಂಬಾ ಕಡೆ ಕೇಳಿದ್ದಾರೆ, ಲೀಡಿಂಗ್ ಟು ದ ಫಾರ್ಮೇಶನ್ ಆಫ್ ಫಿನಾಲ್ ಪ್ಲಸ್ CH3I. ನೋಡಿ ಇದನ್ನ ಕೇಳಿದ್ದಾರೆ ತುಂಬಾ ಕಡೆ, ಇದನ್ನ ಕೇಳ್ತಾರೆ ಕೂಡ, ಬಹಳ ಇಂಪಾರ್ಟೆಂಟ್. ಆಮೇಲೆ ಆಲ್ಡಿಹೈಡ್ಸ್ ನಿಂದ ರೊಸೆನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ ಏನು ಎಕ್ಸ್ಪ್ಲೇನ್ ಮಾಡಿ, ಅಥವಾ ಎಸಿಟೈಲ್ ಕ್ಲೋರೈಡ್ ನಿಂದ ಅಥವಾ ಬೆನ್ಸೋಯಿಲ್ ಕ್ಲೋರೈಡ್ ನಿಂದ ಹೇಗೆ ಆಲ್ಡಿಹೈಡ್ಸ್ ಅನ್ನ ಪ್ರಿಪೇರ್ ಮಾಡುವಂಥದ್ದು. ಎಟಾಡ್ ರಿಯಾಕ್ಷನ್ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಿ. ಮೆಕ್ಯಾನಿಸಮ್ ಆಫ್ HCN ಅಡಿಷನ್ ಟು ಆಲ್ಡಿಹೈಡ್ ಆರ್ ಕೀಟೋನ್, ಇಲ್ಲೂ ಒಂದು ಮೆಕ್ಯಾನಿಸಮ್ ಬಂತು. ಮೂರನೇ ಮೆಕ್ಯಾನಿಸಮ್ ಈಥರ್ ಪಾರ್ಟ್ ನಲ್ಲಿ ಆಲ್ಕೋಹಾಲ್ ಚಾಪ್ಟರ್ ನಲ್ಲಿ ಇದನ್ನು ಕೇಳ್ತಾರೆ. ಆಲ್ಕೋಹಾಲ್ ಅನ್ನ ಈಥರ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ, ಆಲ್ಕೋಹಾಲ್ ಟು ಈಥರ್. ಇದ್ರದ್ದು ಮೂರನೇ ಮೆಕ್ಯಾನಿಸಮ್ ಈ ವರ್ಷ ಆಡ್ ಮಾಡಿದ್ದಾರೆ ಅವರು. ಸೊ ಇದನ್ನ ಕೂಡ ತಿಳ್ಕೊಳ್ಳಿ. ನಿಮ್ಗೆ ಮೆಕ್ಯಾನಿಸಮ್ ಬೇಕು, ಅದರ ಡೀಟೇಲ್ಸ್ ಬೇಕು ಅಂದ್ರೆ ಲೈವ್ ನ ಅಟೆಂಡ್ ಮಾಡಿ. ಓಕೆ. ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್, ವೋಲ್ಫ್ ಕಿಶ್ನರ್. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅಂದ್ರೆ ಏನು, ಆಲ್ಡೋಲ್ ಕಂಡೆನ್ಸೇಷನ್. ವಾಟ್ ಇಸ್ ಕ್ಯಾನಿಸರೋ ರಿಯಾಕ್ಷನ್. ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಅಂದ್ರೆ ಏನು, ಎಕ್ಸಾಂಪಲ್ ಕೊಡಿ. ಇದನ್ನ ಕೇಳಿದ್ದಾರೆ 2 ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್. ಡಿಕಾರ್ಬಾಕ್ಸಿಲೇಟಿಂಗ್ ರಿಯೇಜೆಂಟ್ಸ್ ಗಳು ಯಾವುದೆಲ್ಲ ಅದನ್ನು ಕೂಡ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ವಾಟ್ ಇಸ್ ಹೆಲ್-ವೋಲ್ಹಾರ್ಡ್-ಝೆಲಿನ್ಸ್ಕೈ ರಿಯಾಕ್ಷನ್. ಹೌ ವುಡ್ ಯು ಪ್ರಿಪೇರ್ ಪ್ರೈಮರಿ ಅಮೈನ್ ಬೈ ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್. ಸೊ ಇಲ್ಲಿಗೆ ನಮ್ಮ ಆಲ್ಡಿಹೈಡ್ಸ್ ಚಾಪ್ಟರ್ ಮುಗಿಯುತ್ತೆ. ಅಮೈನ್ಸ್ ಚಾಪ್ಟರ್ ನಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಅಂತ ಹೇಳಿದ್ರೆ ಏನು. ಓಕೆ, ಅದನ್ನ ಕೇಳ್ತಾರೆ. ಹಾಫ್ಮನ್ ಬ್ರೋಮಮೈಡ್ ರಿಯಾಕ್ಷನ್ಸ್ ಬಹಳ ಇಂಪಾರ್ಟೆಂಟ್ ಇದೆಲ್ಲ, ಇದರಲ್ಲಿ ಫಿಕ್ಸ್ಡ್ ಕ್ವೆಶನ್ಸ್ ತುಂಬಾ ಬಂದೇ ಬರುತ್ತೆ. ಕಾರ್ಬೈಲಮೈನ್ ರಿಯಾಕ್ಷನ್ ಅಥವಾ ಕಾರ್ಬೈಲಮೈನ್ ಟೆಸ್ಟ್ ಅಂದ್ರೆ ಏನು. ಹಿನ್ಸ್ಬರ್ಗ್ ರಿಯೇಜೆಂಟು, ಸ್ಯಾಂಡ್ಮೈರ್ ರಿಯಾಕ್ಷನ್ಸ್ಗಳು, ಸ್ಯಾಂಡ್ಮೈರ್ ರಿಯಾಕ್ಷನ್ಸ್ ನ ಎಕ್ಸ್ಪ್ಲೇನ್ ಮಾಡಿ. ಅಥವಾ ಸ್ಯಾಂಡ್ಮೈರ್ ರಿಯಾಕ್ಷನ್ ಬದಲಿಗೆ ಅವರು ಗಟರ್ಮನ್ ರಿಯಾಕ್ಷನ್ಸ್ ಕೇಳಬಹುದು. ಅಥವಾ ಹೀಗೂ ಕೇಳ್ಬೋದು, ಹೌ ಡು ಯು ಕನ್ವರ್ಟ್ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಟು ಕ್ಲೋರೋಬೆನ್ಸಿನ್ ಬೈ ಸ್ಯಾಂಡ್ಮೈರ್ ರಿಯಾಕ್ಷನ್. ಆಯ್ತಾ. ಕಪ್ಲಿಂಗ್ ರಿಯಾಕ್ಷನ್ಸ್ ಅಂದ್ರೆ ಏನು, ಮತ್ತೆ ಬಯೋಮಾಲಿಕ್ಯೂಲ್ಸ್ ನಿಂದ ರೆಡ್ಯೂಸಿಂಗ್ ಶುಗರ್ಸ್ ಗಳು ಯಾವುದು,
ನಾನ್ ರಿಡ್ಯೂಸಿಂಗ್ ಶುಗರ್ ಅಂದ್ರೆ ಏನು, ಎಕ್ಸಾಂಪಲ್ ಯಾವುದು, ಹೇಗೆ ಗ್ಲುಕೋಸು HI ಜೊತೆಗೆ ರಿಯಾಕ್ಟ್ ಆಗುತ್ತೆ, ಹೇಗೆ ಗ್ಲುಕೋಸು ಹೈಡ್ರಾಕ್ಸಿಲಮೈನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, HCN ಜೊತೆಗೆ ರಿಯಾಕ್ಟ್ ಆಗುತ್ತೆ, ಅಥವಾ ಅಸಿಟಿಕ್ ಎನ್ಹೈಡ್ರೇಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಅಥವಾ ಹೌ ಡು ಯು ಶೋ ದಟ್ ಗ್ಲುಕೋಸ್ ಕಂಟೈನ್ಸ್ 5OH ಗ್ರೂಪು, ಹೌ ಡಸ್ ಗ್ಲುಕೋಸ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ವಾಟರ್, ಅಥವಾ ಹೌ ಡು ಯು ಶೋ ದಟ್ ಗ್ಲುಕೋಸ್ ಕಂಟೈನ್ಸ್ ಆಲ್ಡಿಹೈಡ್ ಗ್ರೂಪು, ಈ ಥರ ಕ್ವೆಶನ್ಸು. ಸೇಮ್ ಕಾನ್ಸೆಪ್ಟು, ಸೇಮ್ ಆನ್ಸರು, ಬಟ್ ಡಿಫ್ರೆಂಟ್ ಟೈಪ್ ಆಫ್ ಆಸ್ಕಿಂಗ್ ದ ಕ್ವೆಶನ್. ಹೌ ಡು ಯು ಶೋ ದ ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ ಇನ್ ಗ್ಲೂಕೋಸ್. ಆಮೇಲೆ ಪ್ರೈಮರಿ ಆಲ್ಕೋಹಾಲ್ ಹೆಂಗೆ ಶೋ ಮಾಡ್ತೀಯಾ, ಬೈ ಟ್ರೀಟಿಂಗ್ ಇಟ್ ವಿತ್ ಕಾನ್ಸಂಟ್ರೇಟೆಡ್ HNO3 ಸ್ಯಾಕ್ರಿಕ್ ಆಸಿಡ್ ಅಂತ ಹೇಳೋದು ಫಾರ್ಮ್ ಆಗುತ್ತೆ. ರೈಟ್ ಹ್ಯಾವೋತ್ ಸ್ಟ್ರಕ್ಚರ್ ಆಫ್ ಗ್ಲೂಕೋ ಪೈರನೋಸ್ ಅಥವಾ ಫ್ರಕ್ಟೋ ಡಿ ಮೈನಸ್ ಫ್ರಕ್ಟೋ ಫ್ಯೂರನೋಸ್, ಆಯ್ತಾ. ಫ್ರಕ್ಟೋಸ್ ಬಗ್ಗೆ ಕೇಳ್ತಾರೆ, ಗ್ಲೂಕೋಸ್ ಬಗ್ಗೆ ಕೇಳ್ತಾರೆ. ಲ್ಯಾಕ್ಟೋಸ್ ಸ್ಟ್ರಕ್ಚರ್ ಇದರಲ್ಲೇ ಬರ್ದ್ಬಿಡ್ತೀನಿ, ಲ್ಯಾಕ್ಟೋಸು ಮತ್ತೆ ನಮ್ಮ ಸುಕ್ರೋಸು ಹಾಗೆ ಮಾಲ್ಟೋ ಸ್ಟ್ರಕ್ಚರ್ ಕೇಳ್ತಾರೆ. ಆಮೇಲೆ ಎಮೈಲೋಪೆಕ್ಟಿನ್ ಡಿಫ್ರೆನ್ಸು, ಹಾಗೆ ಹೌ ಆರ್ ಪ್ರೋಟೀನ್ಸ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಶೇಪ್. ಇದರಲ್ಲಿ ಗ್ಲಾಬ್ಯುಲರ್ ಪ್ರೋಟೀನ್ ಮತ್ತೆ ಫೈಬ್ರಸ್ ಪ್ರೋಟೀನ್ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಏನು, ಸೊ ವಿಚ್ ಲೆವೆಲ್ ಆಫ್ ಸ್ಟ್ರಕ್ಚರ್ ರಿಮೈನಿಂಗ್ intact during the denaturation of globular protein. ಸೊ ಪ್ರೈಮರಿ ಸ್ಟ್ರಕ್ಚರ್ ಹಾಗೆ ಇರುತ್ತೆ, ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಇಂಟ್ಯಾಕ್ಟ್ ಆಗಿರುತ್ತೆ, ಅದಕ್ಕೇನು ಹಾಳಾಗಲ್ಲ. ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ ಹಾಗೆ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಬೇಸಿಕ್ ಡಿಫ್ರೆನ್ಸು ಎಮೈಲೋಪೆಕ್ಟಿನ್ ತರನೇ ಕೇಳ್ತಾರೆ ಅವರು. ಫೈಬ್ರಸ್ ಪ್ರೋಟೀನ್ ಮತ್ತೆ ಗ್ಲಾಬ್ಯುಲರ್ ಪ್ರೋಟೀನ್ ಇದು ಡಿಫ್ರೆನ್ಸ್, ಆಯ್ತಾ. ಸೋರ್ಸು ಡಿಫಿಷಿಯನ್ಸಿ ಕಾಸ್ಡ್ ಬೈ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸು, ಹಾಗೆ ಗಿವ್ ದ ಫಂಕ್ಷನ್ಸ್ ಆಫ್ ಡಿಫ್ರೆಂಟ್ ಹಾರ್ಮೋನ್ಸ್. ಫಾಲೋವಿಂಗ್ ಹಾರ್ಮೋನ್ಸ್ ನಲ್ಲಿ ಅವರು ಹೆಚ್ಚಿನ ಟೈಮ್ ಕೇಳಿದರೆ ಇನ್ಸುಲಿನ್ ಯಾವ ಟೈಪ್ ಆಫ್ ಹಾರ್ಮೋನು, ಆಯ್ತಾ. ಆಮೇಲೆ ಗ್ಲೂಕಾಗಾನ್, ಇನ್ಸುಲಿನ್ ಇದೆಲ್ಲ, ಮತ್ತೆ ಅಥವಾ ಎಪಿನೆಫ್ರಿನ್, ನಾರ್ ಎಪಿನೆಫ್ರಿನ್, ಈಸ್ಟ್ರಡಿಯೋಲ್, ಇದೆಲ್ಲ ಹಾರ್ಮೋನ್ಸಿನ ಫಂಕ್ಷನ್ಸ್ ಏನು ಅಂತ ಹೇಳಿ ಕೇಳುವಂಥದ್ದು. ಆಮೇಲೆ ನ್ಯೂಮೆರಿಕಲ್ಸ್ ಬಂದಾಗ ಜಾಸ್ತಿ ರಿಪೀಟ್ ಆಗಿರುವ ನ್ಯೂಮೆರಿಕಲ್ಸ್ ಇದು. Calculate the vitamin C, ascorbic acid by calculate the mass of vitamin C by dissolving. Calculate the mass of vitamin C to be dissolved in 78 grams of acetic acid to lower its melting point by 1.5 degrees Celsius. ಅವರು KF ಅನ್ನ ಕೊಟ್ಟಿದ್ದಾರೆ, ಆಯ್ತಾ. ದ ಡೆಲ್ಟಾ TF ಕೊಟ್ಟಿದ್ದಾರೆ, ಚೇಂಜ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಮಾಸ್ ಅನ್ನ ಕಂಡುಹಿಡಿಬೇಕು, ಅಸಿಟಿಕ್ ಆಸಿಡ್ ಅಂತ ಮೆನ್ಷನ್ ಮಾಡಿದ್ದಾರೆ, ದ ವಾಲ್ಯೂಮ್ ದ ವೇಟ್ ಆಫ್ ಅಸಿಟಿಕ್ ಆಸಿಡ್ W1 ಕೂಡ ಕೊಟ್ಟಿದ್ದಾರೆ. ಅವ್ರು ಕೇಳ್ತಿರುವಂಥದ್ದು ಎಷ್ಟು ಮಾಸ್ W2 ಅನ್ನ ಕಂಡುಹಿಡಿಬೇಕು ನಾವು. ಯಾವ್ದ್ರದ್ದು, ಅಸ್ಕಾರ್ಬಿಕ್ ಆಸಿಡ್. ಇದು ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ. ಫಾರ್ಮುಲಾ ಯಾಕೆ ಕೊಡ್ತಾರೆ ಅಂದ್ರೆ, ಇಫ್ ಯು ವಾಂಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಹಿಯರ್ M2. ಸೊ ಇಲ್ಲಿ ನಾವು W1 ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಅದೇ ಥರ 5% ಸೊಲ್ಯೂಷನ್ ಆಫ್ ಕೇನ್ ಶುಗರ್ ಕ್ವೆಶನು, ಹೆಪ್ಟೇನ್ ಆಕ್ಟೇನ್, ಇದೆಲ್ಲ ಕೂಡ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಫ್ರಮ್ ಯೋರ್ PYQs. ಅದೇ ಥರ ಹೈ ವೇಟೇಜ್ ಇರುವಂತಹ ಕ್ವೆಶನ್ಸ್ ಇದೆಲ್ಲ ಕೂಡ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದ ಕ್ವೆಶನ್ಸ್. ದೇರ್ ಇಸ್ ನೋ ಪಾಯಿಂಟ್ ಆಫ್ ಜಸ್ಟ್ ರೀಡಿಂಗ್ ದ ಕ್ವೆಶನ್ಸ್. ಈ PDF ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರತಿಯೊಂದು ನ್ಯೂಮೆರಿಕಲ್ಸು ಯು ಮಸ್ಟ್ ಸಾಲ್ವ್. ಮ್ಯಾಮ್ ಐ ಕಾಂಟ್ ಸಾಲ್ವ್ ಆಲ್ ದಿಸ್ ನ್ಯೂಮೆರಿಕಲ್ಸ್, ವಿಲ್ ಯು ಹೆಲ್ಪ್ ಮೀ ಅಂತ ಹೇಳಿದ್ರೆ ಖಂಡಿತವಾಗ್ಲು. ಸೊ ಐ ಕ್ಯಾನ್ ಸಾಲ್ವ್ ಆಲ್ ದಿಸ್ ನ್ಯೂಮೆರಿಕಲ್ಸ್ ಇನ್ ದ ಲೈವ್ ಸೆಷನ್. ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ತುಂಬಾ ಜನ ಮಕ್ಕಳಿಗೆ ಕನ್ಫ್ಯೂಷನ್ಸ್ ಏನಂದ್ರೆ ಯಾವುದನ್ನ ಫಸ್ಟಿಗೆ ಸಾಲ್ವ್ ಮಾಡಬೇಕು. ಫಸ್ಟ್ ಸಾಲ್ವ್ ದ ಎಕ್ಸಾಂಪಲ್ ಕ್ವೆಶನ್ಸ್ ಅಂಡ್ ಇಂಟೆಕ್ಸ್ಟ್ ಕ್ವೆಶನ್ಸ್ ಗಿವನ್ ಇನ್ ಅವರ್ NCERT. ನಿಮ್ಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಫಾರ್ ನರ್ನ್ಸ್ಟ್ ಇಕ್ವೇಶನ್ ಇನ್ ಆಲ್ ದ ಬೋರ್ಡ್ ಎಕ್ಸಾಮ್ಸ್ ವಿಲ್ ಬಿ ದಿಸ್ ಒನ್. ನಿಕ್ಕಲ್ ಮತ್ತೆ ಸಿಲ್ವರ್ ಇದು ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್. ಅದೇ ಥರ ಅಯನ್ ಮತ್ತೆ ಅಯೋಡಿನ್ದು ಹೈಯೆಸ್ಟ್ ಅಮೌಂಟ್ ಆಫ್ ರಿಪೀಟೆಡ್ ಕ್ವೆಶನ್ಸ್ ಫಾರ್ ನರ್ನ್ಸ್ಟ್ ಇಕ್ವೇಶನ್ 3 marks ಮಕ್ಕಳ. ಸೊ ಬಹಳ ಇಂಪಾರ್ಟೆಂಟ್ ಇದು. ಜೊತೆಗೆ ದೇ ವಿಲ್ ಆಲ್ಸೋ ಆಸ್ಕ್ ದ ಎಕ್ಸಾಂಪಲ್ 2.4 ಕ್ವೆಶನ್ಸ್. ಸೊ ಇದು ರಿಲೇಟೆಡ್ ಟು ಆರ್ ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂಡ್ ಮೋಲಾರ್ ಕಂಡಕ್ಟೆನ್ಸ್ ಕ್ವೆಶನ್ಸು, ಆಯ್ತಾ. ಅದೇ ಥರ ಫ್ಯಾರಡೇಸ್ ಲಾ ರಿಲೇಟೆಡ್ ಕ್ವೆಶನ್ಸ್ಗಳಾಗಿರಬಹುದು, ಕೋಲ್ಡ್-ರಾಷಸ್ ಲಾ ರಿಲೇಟೆಡ್ ಕ್ವೆಶನ್ಸ್. ಇನ್ ಕೋಲ್ಡ್-ರಾಷಸ್ ಲಾ, as you all know, the most repeated question of acetic acid, the answer is 390.5 Simon centimeter square per mole. It's like for any exam you take it, this question has been asked a number of times. ತುಂಬಾ ಸಲ ಕೇಳಿದರೆ ಇದನ್ನ. ಹಾಗೆ ಕೈನೆಟಿಕ್ಸ್ ನಲ್ಲೂ ಕೂಡ these are the questions which I'm going to solve in the live. ಕೇಳಬೇಡಿ ಇಷ್ಟೇ ಸಾಕ ಅಂತ ಹೇಳಿ.
ಇಷ್ಟನ್ನ ಪರ್ಫೆಕ್ಟ್ ಆಗಿದ್ರೆ ನೀವು ಎಂಥ ಕ್ವೆಶನ್ಸ್ ಕೊಟ್ಟರು ಸಾಲ್ವ್ ಮಾಡುವಂಥ ಕಾನ್ಫಿಡೆನ್ಸ್ ನಿಮಗೆ ಇರುತ್ತೆ. ಓಕೆ, ಕೆಮಿಕಲ್ ಕೈನೆಟಿಕ್ಸ್ನಲ್ಲೂ ಕೂಡ ದ ಎಕ್ಸಾಂಪಲ್ ಕ್ವೆಶನ್ಸ್ ನಾನು ಏನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಇನ್ ಟೆಕ್ಸ್ಟ್ ಕ್ವೆಶನ್ಸ್ಗಳು are the one which I'm going to solve in the live session. Thank you so much for watching this video. So see you in the live session soon. Bye.